ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳ್ತೀನಿ. ಲಾಗ್ ಅಂದ್ರೆ ಲಾಗ್ ಏನಲ್ರಿ, ಟೈಟಲ್ ತಮ್ಮ ನೋಡಿರ್ತೀರಿ. ಇವತ್ತು ನಮ್ಮನೆ ಹೋಮ್ ಟೂರ್ ಮಾಡಾಕತ್ತೀನಿ. ಭಾಳ ಜನ ಕೇಳತ್ತಿದ್ರಿ ನಿಮ್ಮ ತವ್ರ ಹೋಮ್ ಟೂರ್ ಮಾಡಿರಿ ಅಂತೇಳಿ. ಲಾಸ್ಟ್ ಟೈಮ್ ಕೇಳಿದ್ರಿ, ಅವಾಗ ಆಗಿದ್ದೆಲ್ಲ ಇವತ್ತು ಮಾಡಾಕತ್ತೀನಿ. ಬರೀ ಟೋಟಲ್ ನಮ್ಮನೆ ಹೆಂಗೈತೆ ಅಂತೇಳಿ ಇವತ್ತು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಇದು ನೋಡ್ರಿ, ಹೊರಗಡೆ ಲುಕ್ಕು ಈ ಥರ ಐತಿ. ಮನೆ ಪೇಂಟಿಂಗು ಅದೆಲ್ಲ. ಗಿಡ ಮಾತ್ರ ತೆಗಿಸ್ಲಿಲ್ಲ, ತೆಂಗಿನ ಗಿಡ ಇರಲಿ ಅಂತೇಳಿ ಅದ್ರಾಗ ಹಾಕ್ಕೊಂಡು ಅದು ಒಂಥರ ನೋಡೋಕೆ ಪಿಲ್ಲರ್ ಕಾಣತೈತಿ. ಹಾಗೆ ಅದಕ್ಕೆ ಬಣ್ಣ ಕೂಡ ಗೋಡೆಗೆ ಹಚ್ಚಿದ ಬಣ್ಣನೇ ಹಚ್ಚಿಬಿಟ್ಟಾರ. ಸೇಮ್ ಟು ಸೇಮ್ ಪಿಲ್ಲರ್ ಬಿಡಪ್ಪ ಅದು ಅನ್ನಂಗೆ ಆಗೈತಿ. ಬಟ್ ತೆಂಗಿನ ಗಿಡ ಅದು ಒಂಥರ ಚಂದ ಐತ್ರಿ. ಇದು ಫಸ್ಟ್ ಎಂಟ್ರನ್ಸ್. ಇದು ಈ ಕಡೆದೆಲ್ಲ ಲಾಸ್ಟಿಗೆ ತೋರಿಸ್ತೇನೆ ಅಂತ ಸೀದಾ ಒಳಗೊಂಬರಿ. ಇದು ನಮ್ಮ ಮನೆಯ ಮೇನ್ ಬಾಕ್ಲ. ಇದು ನಮ್ಮ ತಲೆಬಾಗ್ಲ ರೀ. ಇಲ್ಲಿಂದ ಬರತ್ಲೆ ಅದು ಹಾಲಿಗೆ ಬರ್ತೀವಿ. ಇದು ಮನೆಗೆ ಬಂದು ಫಸ್ಟ್ ಶೀಟ್ಸ್ ಇತ್ತಲ್ರಿ, ಮನೆ ತಗಡಿನ ಮನೆ ಇರ್ತಿದೆ, ಅದನ್ನ ಮಡಿಗೆ ಮನೆ ಮಾಡ್ಕೊಂಡಿದ್ವಿ. ಫಸ್ಟ್ ಬರತ್ಲೆ ಹಾಲು ಡಬಲ್ ಹಾಲ್ ಅಂತ ಹೇಳ್ಬೋದು ರೀ ಇದಕ್ಕೆ. ಯಾಕಂದ್ರೆ ಇಷ್ಟ ಐತೆ ನಮ್ದು. ಫಸ್ಟ್ ಹಾಲು ಇಷ್ಟಿತ್ತು ರೀ. ಈ ಕಡೆ ಜಾಗ ಇಲ್ಲೇ ಮೆಟ್ಲು ಐತಿ, ಇಲ್ಲೆಲ್ಲ ಬಯಲು ಜಾಗ ಐತಿ. ಸ್ವಲ್ಪ ವರಾಂಡ ಥರ ಮಾಡಿದ್ವಿ. ಅದ್ರ ಬೇಡ ಅಂತೇಳಿ ಈ ಸರಿ ಪೂರ್ತಿ ಎಲ್ಲನೂ ಒಂದೇ ಲೆವೆಲ್ ಮಾಡಿ ದೊಡ್ಡ ಹಾಲು ಮಾಡ್ಯಾರ. ಇಷ್ಟು ದೊಡ್ಡದ ಹಾಲು ಐತಿ. ಈ ಕಡೆ ಬರೋತ್ತಿಗೆ ಇದೊಂದು ಜಾಸ್ತಿ ಅಲ್ಲಿ ಕಿಟಕಿ ಬಿಡಿಸಿಲ್ರಿ ಇವರು. ಇದೊಂದ ಕಿಟಕಿ ಬಿಡಿಸ್ಯಾರ. ಮತ್ತೆ ಇಲ್ಲೆಲ್ಲ ಕಿಟಕಿ ಮನೆ ಇದೊಂದ ಕಿಟಕಿ ರೀ. ಅದು ಅಕ್ಕಪಕ್ಕ ಎಲ್ಲ ಮನೇನ ಅದಂದ್ರೆ ಹಂಗೆ ಬಿಟ್ಟಿಲ್ಲ. ಇದೊಂದ ದೊಡ್ಡ ಕಿಟಕಿ ಬಿಟ್ಟಾರ. ಇದು ಟಿ ವಿ ಯೂನಿಟ್. ಇದೊಂದು ಟಿ ವಿ ಹಾಕೊಂಡಾರ. ಇಲ್ಲಿ ಇನ್ನೂ ಸ್ವಲ್ಪ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಅದ ಬರ್ತೈತ್ರಿ. ಇಷ್ಟ ಇಲ್ಲ ಅಂತ ಇಷ್ಟಕ್ಕೆ ಬಿಟ್ಕೊಂಡಾರ. ಇದೊಂದು ಫ್ರಿಜ್ಜು. ಹಾಲು ದೊಡ್ಡ ಮಾಡೋಕ್ಕೆ ಕಾರಣ ಇವೆಲ್ಲ ದೊಡ್ಡ ದೊಡ್ಡ ಸಾಮಾನು ಹಾಕವು. ಸಣ್ಣ ಹಾಲಾದ್ರೆ ಸರಿ ಹೋಗಲ್ಲ ಅಂತೇಳಿ ಇದನ್ನ ನಮ್ಮ ತಮ್ಮ ಹಾಲಿನ ವ್ಯಾಪಾರ ಮಾಡೋದಂದ್ರೆ, ಹಾಗಾಗಿ ಇವೆಲ್ಲ ಫ್ರಿಜ್ಜು, ಹಾಲಿನ ಕ್ಯಾನ್ ಇಡೋಕೆ ಸ್ವಲ್ಪ ಜಾಗನೇ ಜಾಸ್ತಿನೇ ಬೇಕಾಗ್ತೈತೆ ಅವ್ರಿಗೆ. ಇದಿಷ್ಟು ತುಂಬಿರ್ತೈತೆ ಅವ್ನು ಬಂದಮೇಲೆ. ಈಗ ಇಲ್ಲಿಂದ ಅಲ್ಲಿ ಕ್ಯಾನ್ಸ ಇಟ್ಟಿರ್ತಾನೆ. ಇದೊಂದು ಫ್ರಿಜ್ ಫಿಕ್ಸ್ ಬೇಕಾ, ಹಾಗಾಗಿ ದೊಡ್ಡ ಹಾಲ್ ಮಾಡೈತಿ. ಈ ಹಾಲ್ನಾಗ ಅಟ್ಯಾಚ್ ಆಗಿ ಈ ಕಡೆಗೆ ಒಟ್ಟಿನಲ್ಲಿ ಒಂದು ರೂಮ್ ಥರನೇ ಮಾಡ್ಕೊಂಡಿವಿ. ಇದು ಡೋರ್ ಕೂಡ ಐತ್ರಿ. ಯಾಕಂದ್ರೆ ಇಲ್ಲಿ ವಾಶ್ರೂಮ್ ಐತಿ, ಬಾತ್ರೂಮ್ ಐತಿ. ಇಲ್ಲಿ ಬಂದು ಈ ಥರ ಡ್ರೆಸ್ ಚೇಂಜ್ ಮಾಡೋಕೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತಾ. ಹಬ್ಬದಾಗ ಜನ ಜಾಸ್ತಿ ಬಂದಾಗೆಲ್ಲ ಪ್ರೈವಸಿ ಇರಲಿ ಅಂತೇಳಿ ಇದನ್ನ ಈ ಥರ ಮಾಡಿ ಇಷ್ಟು ಜಾಗ ಬಿಟ್ಕೊಂಡಿವಿ. ಎಕ್ಸ್ಟ್ರಾ ಇರಲಿ ಅಂತೇಳಿ ಇಲ್ಲಿಂದ ಬಂದು ಇಲ್ಲೆಲ್ಲ ರೆಡಿ ಹಾಕೋದಕ್ಕಿರ್ತ ಅಂತೇಳಿ ಬಿಟ್ಟಾರ. ಇದೊಂದು ಸಣ್ಣ ಪುಟಾಣಿ ಸಿಂಕ್ ಕುಡ್ಸ ನಮ್ಮ ತಮ್ಮ ಅಲ್ಲಿ ಬಾತ್ರೂಮಿಂದ ಬಂದ್ಬೇಕಂತೇಳಿ. ಇದು ನಮ್ಮ ಫಸ್ಟ್ ಇದ್ದ ಹಾಲ್ ರೀ. ಫಸ್ಟ್ ಇದೆ ಐತ ಅದು ಇದ್ದಿದ್ದೆಲ್ಲ. ಸದ್ಯಕ್ಕೆ ಇಲ್ಲಿ ಸೋಫಾದೆಲ್ಲ ಚೇರ ಹಾಕೋ ಜಾಗ ರೀ. ಇದೊಂದು ಎಕ್ಸ್ಟ್ರಾ ಐತಿ ಇವ್ರ ಮನೆಗೆ. ಅದಕ್ಕೆ ಇದನ್ನ ಬಿಚ್ಚಿ ಹಾಕ್ಯಾರ ಬಂದಾರೆ. ಇಲ್ಲ ಕೊಂಡ್ರಲ್ಲ ಅಂತೇಳಿ ಸೋಫಾ ಕಮ್ಮ ಕಾಟ ರೀ ಅದು, ಅದನ್ನು ಬಿಚ್ಚಿ ಹಾಕೊಂಡಾರ. ಆಮೇಲೆ ಇಲ್ಲಿ ನಮ್ಮ ಪ್ರಾಣಿನ ಎತ್ಕೊಂಡು ನಾವು ಇಲ್ಲ ಕೂತಾಳ್ರಿ. ಬಾಯ್ ಇಲ್ಲಿಂದ ಇದು ಫಸ್ಟ್ನೇ ಸೆಕೆಂಡ್ ಬೆಡ್ರೂಮ್ ರೀ. ಇದು ಸಣ್ಣ ಬೆಡ್ರೂಮು. ಒಟ್ಟಿನಲ್ಲಿ 2 ಬೆಡ್ರೂಮ್ ಮಾಡ್ಸ್ಕೊಂಡಿವಿ. ಇದು ಸಣ್ಣ ಬೆಡ್ರೂಮ್. ಸದ್ಯಕ್ಕೆ ನಮ್ಮ ಪ್ರಾಣಿ ಅದಾಡ್ರಿ ಇಲ್ಲಿ. ನಮ್ಮ ಡಿಲಿವರಿ ಐತಲ್ಲ ಇಲ್ಲೇ ಅದಾರ ಅವರು. ನೆಕ್ಸ್ಟು ಇಲ್ಲಿಂದ ಅಡುಗೆ ಮನೆ. ವಿಶಾಲವಾಗಿ ಅಡುಗೆ ಮನೆ ಐತ್ರಿ. ಎಲ್ಲ ಫುಲ್ ಇಷ್ಟನ್ನು ಇದನ್ನ ಮಾಡ್ಕೊಂಬಿಟ್ಟಿವಿ. ಇದು ಮಡಿಗೆ ಮನೆನ ಮಾಡೀವಿ. ಇಲ್ಲಿಂದ ಇಲ್ಲಿ ಅಂತೂ ಮಾಮೂಲಿ ನೀವೆಲ್ಲ ಹಳೆ ವಿಡಿಯೋ ನೋಡೋದು ಗೊತ್ತಾಕೈತಿ. ಇದು ಒಲಿ ಹಿಂಗೆ ಐತೆ ನಮ್ದು ಅಡುಗೆ ಮನೆ. ಏನು ಚೇಂಜ್ ಆಗಿಲ್ಲ. ಒಲಿ ಅಲ್ಲೇ ಹಂಗೆ ಬಿಟ್ಟಿವಿ. ಶೆಲ್ಫ್ ಎಲ್ಲ ಹಂಗೆ ಅದಾವು. ಇದನ್ನು ಚೇಂಜ್ ಮಾಡ್ಕೊಂಡಿವಿ. ಇದು ಗ್ಯಾಸ್ ಕಟ್ಟಿ ಇದ್ದಿದ್ದಿಲ್ಲ ರೀ. ಅವಾಗೆಲ್ಲ ಜಾಸ್ತಿ ನಾವು ಒಲಿ ಮೇಲೆ ಜಾಸ್ತಿ ಮಾಡ್ತಿದ್ವಿ. ಈಗೀಗ ಗ್ಯಾಸ್ ಆಗಿಲ್ಲ. ಬೇಡ ಸರಿ ದೊಡ್ಡದ ಮಾಡತ್ತೆ ಬಿಚ್ಚಿ ಪೂರ್ತಿ ಹೊಸ ಕಟ್ಟಿಸಿ ಇದ್ದಲ್ಲಿ ಟೈಲ್ಸ್ ಕೆಲಸ ಎಲ್ಲ ಮಾಡ್ಕೊಂಡಾರ. ಇದೊಂದು ಸಿಂಕ್ ಇರಲಿ. ಯಾಕಂದ್ರೆ ಇಲ್ಲಿಂದ ಅಲ್ಲಿ ಎಲ್ಲದಕ್ಕೂ ಓಡಾಡೋಕ್ಕಾಗಲ್ಲಂತ ಒಂದು ತೊಳೆಯೋಕೆ, ಕೈ ತೊಗೊಳಕ್ಕೆ, ಅಡುಗೆ ಮಾಡಿದಾಗ ಬೇಕಾಗುತ್ತಂತ ಅದೊಂದು ಸಿಂಕ್ ಕೂಡಿಸಿವಿ. ನೆಕ್ಸ್ಟು ಇದು ಸಪ್ರೇಟಾಗಿ ಇದು ದೇವ್ರ ಕೋಲಿ ಸಪ್ರೇಟ್ ಆಗೋದಿತ್ತು ರೀ ಅದು. ಯಾಕಂದ್ರೆ ಅದಕ್ಕೆ ಅಷ್ಟು ಜಾಗನ ಐತಿ. ಬೇಡ ಬಾಗ್ಲ ಕೂಡ್ಸೋದು ಬೇಡ ಭಾಳ ಕವು ಮನೆಗೆ ಅಂತೇಳಿ ಇದನ್ನು ಇಷ್ಟಪಟ್ಟಾರೆ. ಕರ್ಟನ್ ಒಂದು ಹಾಕ್ಕೊಂಬಿಡ್ರಿ ಅಂತ. ಹಂಗಾಗಿ ಇದು ದೇವ್ರ ಕೋಲಿ ಇಷ್ಟಪಟ್ಟಿರಿ. ಅದಕ್ಕೆ ಡೋರ್ ಕೂಡ್ಸೋಕೆ ಹೋಗಿಲ್ಲ. ಜಸ್ಟ್ ಕರ್ಟನ್ ಹಾಕಿ ಬಿಟ್ಟಿವಿ. ಇದೊಂದು ಬಂಡೆ ಸ್ಟ್ಯಾಂಡ್ ದೊಡ್ಡದಾಗಿ. ನಮ್ಮ ಮನೆಯಾಗ ಮನೆ ದೊಡ್ಡದಾಗಿಂದ ಮನೆಗೆ ಖಾಲಿ ಅನಿಸ್ತೈತೆ. ಯಾಕಂದ್ರೆ ಸಾಮಾನುಗಳು ಜಾಸ್ತಿ ಮೇಲೆ ಇಟ್ಬಿಟ್ಟಾರೆ ನಮ್ಮ. ಇನ್ನೂ ಇದಿಷ್ಟು ಖಾಲಿ ಐತೆ ನೋಡ್ರಿ. ಇನ್ನೂ ಎಷ್ಟು ಸಾಮಾನು ಇಟ್ಟರೆ ನಡೀತೈತಿ. ಅಷ್ಟು ದೊಡ್ಡದಾಗೈತಿ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ನಂಬರ್ 1 ದೊಡ್ಡದೈತಿ ಬೆಡ್ರೂಮು.
ಆದ್ರೆ ಇಲ್ಲಿ ಜಾಸ್ತಿ ನೋಡ್ರಿ ನೀವು ಮನೆ ರೂಮ್ ತುಂಬ ಸಾಮಾನು ತೊಗೊಂಡೀವಿ. ಯಾಕಂದ್ರೆ ಇವು ಜೋಳ ಅಕ್ಕಿ ಅದು ಇದೆಲ್ಲ ಇಲ್ಲೇ ಇಟ್ಕೊತಾರ. ಆಮೇಲೆ ಇವೆಲ್ಲ ಮೊದಲು ನಮ್ಮದು ಈಗಂತೂ ಸಿಂಟ್ಯಾಕ್ಸ್ ಐತಿ, ನೀರಿನ ತೊಂದರೆ ಇಲ್ಲರಿ ಅವ್ರಿಗೆ. ಮೊದಲೆಲ್ಲ ಇದ್ರಾಗ ತುಂಬಿ ನೀರು ಇಟ್ಕೋತಿದ್ವಿ. ಹಂಗಾಗಿ ಜಾಸ್ತಿ ಇದು ಈಗ ಇದು ಉಪಯೋಗದ ಕಡಿಮೆ ಆಗೈತಲ್ಲ, ಹಂಗಾಗಿ ನಮ್ಮ ತಂದು ಇಲ್ಲಿ ಇಟ್ಟಾಡ್ರಿ. ಅದ್ರೊಳಗೆ ಹೊಸ ಹಾಸಿಗೆ ಅಂತಿಂತ ಸಾಮಾನು ಇಟ್ಟಾಳ. ಒಂದು ಪುಟಾಣಿ ಟ್ರೆಸರಿ ಐತ್ರಿ, ಇದ ರೂಮ್ನಾಗ ಇಟ್ಟಿವಿ. ಆಯ್ತು, ಇಲ್ಲೊಂದು ಭಾಳ ಶೆಲ್ಫ್ ಇದ್ದು ರೀ ಈ ಮನ್ಯಾಗ. ಫಸ್ಟ್ ಎಲ್ಲ ಅವನ್ನೆಲ್ಲ ನಮ್ಮ ಮುಚ್ಚಿ ಮನೆ ತುಂಬ ಶೆಲ್ಫ್ ಆಗಿದ್ದೀವಿ ಬೇಡ ಅಂತ, ಎಲ್ಲಿ ಅವಶ್ಯಕತೆ ಐತೋ ಅಲ್ಲೆಷ್ಟ ಇಟ್ಕೊಂಡಾಗ ಎಲ್ಲ ರೂಮ್ಗೆ ಒಂದೊಂದು ಈ ಥರ ಫ್ಯಾನ್ ಅಂತ ಫಿಕ್ಸ್ ಹಾಕ್ಸಿರಿ. ಯಾಕಂದ್ರೆ ನಾಳೆ ಬ್ಯಾಸಿಗೆ ಬಂತಂದ್ರೆ ಎಷ್ಟು ಜನ ಆಗುತ್ತೆ ಗೊತ್ತಾಗಲ್ಲ. ಯಾಕಂದ್ರೆ ಮೇಲೆ ಸ್ಲ್ಯಾಬ್ ಐತ್ರಿ ಇದು. ನೀವು ಕಟ್ಗೆ ಮನೆ ಅನ್ಸ್ಬೋದು, ಕಟ್ಗೆ ಮನೆ ಜೊತೆಗೆ ಸ್ವಲ್ಪ ಮಾಡ್ರನ್ ಆಗಿ ಮಾಡ್ಯಾರ. ಮೇಲೆ ಫುಲ್ ಸ್ಲ್ಯಾಬ್ ಹಾಕಿಬಿಟ್ಟಿವಿ. ಮಣ್ಣಿಂದ ಇರ್ತೈತ್ರಿ ಕಟ್ಗೆ ಮನೆ. ಆ್ಯಕ್ಚುಲಿ ಮಡಿಗೆ ಮನೆ ಮೊದಲೆಲ್ಲ ಮಣ್ಣು ಹಾಕೋದು, ಈಗ ಮಣ್ಣು ಹಾಕಿ ಮೇಲೆ ಮತ್ತೆ ಕಾಂಕ್ರೀಟ್ ಮಾಡಿಸೀವಿ. ಜಳ ಆಗೋ ಚಾನ್ಸಸ್ ಐತ್ರಿ ಇದು ಬ್ಯಾಸಿಗೆಯಾಗ. ಹಾಗಾಗಿ ಅದು ಯೋಚನೆ ಇಟ್ಕೊಂಡು ಇಷ್ಟು ರೂಮ್ಗೆ ಒಂದೊಂದು ಫ್ಯಾನ್ ಹಾಕಿಬಿಟ್ಟಾರ. ಪ್ರತಿಯೊಂದಕ್ಕೂ ಸಪ್ರೇಟ್ ಡೋರ್ ಅದೆಲ್ಲ ಐತಿ. ಅಡುಗೆ ಮನೆ ಒಂದು ಅವಶ್ಯಕತೆ ಇಲ್ಲರಿ ಫ್ಯಾನಿಂದು. ಯಾಕಂದ್ರೆ ಇದು ದೊಡ್ಡದು ಭಗವಂತಿ ಬಿಡ್ಸ್ಯಾರಲ್ಲಿ, ಗಾಳಿನ ಬರ್ತೈತಿ. ಇಷ್ಟ ಆಯ್ತು ನೋಡ್ರಿ. ಇದು ನೀವೆಲ್ಲ ನೋಡಿದ್ರಿ ಮೊದಲೆಲ್ಲ. ನಾವು ಅಡುಗೆ ಮನೆಗೆ ಇದ್ದಾಗ ಬಂದಿದ್ದೆ ನಾನು, ಹೋಳಿ ಮನೆ ಅವಾಗೆಲ್ಲ. ಆ ಮನೆ ಬಾಡಿಗೆ ಮನೆ ನೋಡಿ, ಯಾಕ್ರಿ ನಿಮ್ಮ ತವ್ರ ಮನೆ ಅಷ್ಟು ಇದಾದರನು ಬಡವ್ರು ಅದಾರನು ಅಂಥ ಮನೆ ಅದಾರ ಅಂತ ಎಲ್ಲ ಹೇಳಿದ್ರೆ, ಹಂಗಿಲ್ರಿ. ಇದು ಮನೆ ಹಿಂಗೈತ್ರಿ. ಯಾವಾಗಲೂ ತಗಡು ಆಗಿದ್ಕ ಸೋರ್ತಿತ್ತದೆ ಮನೆ. ಹಂಗಾಗಿ ಇದನ್ನ ಮಾಡ್ಸಬೇಕಂತೇಳಿ ನಮ್ಮ ಅಪ್ಪನ ರಿಟೈರ್ಡ್ ಆದ, ನಿಮಗೆಲ್ಲ ಗೊತ್ತಿತ್ತು, ಹಂಗೆ ಮಾಡಿದ್ದೆ ನಾನು. ನಮ್ಮಪ್ಪ ರಿಟೈರ್ಡ್ ಆದಮೇಲೆ ನಮ್ಮ ಅಪ್ಪನ ದುಡ್ಡೆಲ್ಲ ಬಂತಲ್ರಿ, ಅದು ಮತ್ತು ಹೊಲದಲ್ಲಿ ಪೀಕ್ ಅದೆಲ್ಲ ತೆಗೆದಿಟ್ಟಿದ್ದೆಲ್ಲ ಸೇರಿಸಿ ಜೀವನ ಪೂರ್ತಿ ನಮ್ಮಪ್ಪ ದುಡಿದಿದ್ದು ರೊಕ್ಕ ಎಲ್ಲ ಬಂದಿದ್ದನ್ನ ಇದು ಒಂದು ಶಾಶ್ವತ ಆಗಂಗ ನಮ್ಮ ತಮ್ಮಗೆ ಆಗಂಗ ಮನೆ ಮಾಡ್ಕೊಂಡ್ರು. ಅದ್ರಾಗ ಮಡಿಗೆ ಮನೆ ಮಾಡ್ಬೇಕಂದ್ರೆ ಭಾಳ ಆಸೆ ಇತ್ತು. ನಮ್ಮ ಹೋಗಾತು ನಮ್ಮ ಅಪ್ಪಗಾತು ಭಾಳ ಕಲ್ಸಿತ್ರಿ ಕೆಲ. ಒಟ್ಟು ನಾನು ತಾಯ್ತಲೇ ನನ್ನ ಮಗೊಂದು ಕಟ್ಬಿಟ್ಟು ಮನೆ ಮಾಡ್ಬೇಕು. ಮುಟ್ಟಿ ಮಾಡಿಲ್ಲ ಆದ್ರೆ ಮ್ಯಾಲೊಂದು ಹಾಕಿಸ್ಬೇಕು, ಮೇಲೊಂದು ಹಾಕಿದ್ರೆ ಮುಟ್ಟಿಲ್ರಕ್ಕಿದೆ ಕನಸು. ಒಬ್ಬ ಇರಕ್ಕೆ ಹೋದಂದ್ರೆ ಏನೋ ಮೇಲೊಂದು ಮನೆ ಹಾಕ್ತಾ ಅಂತಕ್ಕೆ ಅಂದ್ರೆ ಅದಕ್ಕೆ ಸೇಫ್ಟಿ ಆಗುತ್ತೆ. ಮ್ಯಾಗ ಸುತ್ತಲೂ ಕಟ್ಟಿ ಕರಿ ತಗಡ ಹಾಕಿ ಅಂಡವ್ರು ಬಿಟ್ರೆ ಸಿಮೆಂಟ್ ಕಾಂಕ್ರೀಟ್ ಕಾಯಾಗಿಲ್ಲ, ಬೀಳ್ ಬಿಡಾಗಿಲ್ಲ. ಹಂಗನ ಅದಕ್ಕೆ ಬೇಕು ಒಂದು 2 ಲಕ್ಷ ರೂಪಾಯಿ ಅಲ್ಲ ಆಗುತ್ತೆ. ಸುತ್ತಲೂ ರಾಡು ಇದನ್ನ ಕಬ್ಬಿಣದ್ದು ನಿಲ್ಲಿಸಿ ನಟ್ಬೋಟ್ ಹಾಕಿ ತಗಡು ಹಾಕಿಸ್ತಾರೆ. ಅದು ಸೇಫ್ಟಿ ಮನೆಗೆ. ಕಟ್ಟಿಗೆ ಕೆಳಗಿಲ್ಲ, ಕಬ್ಬಿಣ ಕೆಳಗಿಲ್ಲ. ಈ ಬಿಸಿಲು ಕಾಲ ಏನಾಗುತ್ತೆ, ಸಿಮೆಂಟ್ ತೊಂದು ಹಾಕಿಂತ ಬರ್ತೈತಿ. ತಗಡು ಅವ್ರು ಹಾಕಿಸ್ಬೇಕೈತಿ. ಈಗ ಮುಂಚೆ ಸಾಲ ಅದನ್ನ ಮಗನ ಮದುವೆ ಏನು ನೋಡ್ಬೇಕು. ಇನ್ನೊಂದು 2-3 ವರ್ಷಕ್ಕೆ ಮತ್ತೆ ಮೇಲೆ ಒಂದು ಮನೆ ಇರ್ತಾಳ್ರಿ ನಮ್ಮ ಮಗ ದುಡಿದ್ರ. ಈಗ ನಮ್ಮ ಅಪ್ಪ ದುಡಿದ್ರ ಈ ಮನೆ ಮಾಡ್ಸ್ಯಾಳ. ನೆಕ್ಸ್ಟ್ ನಮ್ಮ ತಮ್ಮ ದುಡಿದ್ರ ಮೇಲೆ ಬೇರೆ ಮನೆ. ಇನ್ನೂ ಇದ್ರದ್ದು ಸಾಲ ಐತಿಲ್ಲ, ಇದು ಸಾಲ ಅದನ್ನ ಲಗ್ಗಳಿಗೆ ನೋಡೋಣ. 1 ಲಕ್ಷ ರೂಪಾಯಿ ಇರಬೇಕು. ಅಲ್ಲೆಲ್ಲ ರಾಡು ಕುಂಕುಂಬಿ ರಾಡಕ್ಕೆ ತಗಡು ಹಾಕಿ ನಟ್ಬಿಟ್ಟು ಹಾಕಿರಿದ್ರ ಎಲ್ಲ ಸೇಫ್ಟಿ ಆಗಿರ್ತೈತಿ. ಮಳೆಗೆ ಏನಾಗಲ್ಲ, ಬಿಸಿಲಿಗೆ ಏನಾಗಲ್ಲ. ಇದು ಎಷ್ಟು ಜನ ಕೇಳಿದ್ರಿ ಕಟ್ಟಿಗೆ ಮನೆ ಮಡಿಗೆ ಮನೆ ಚಂದಾಗಿದ್ರೆ ಅಂತೇಳಿ. ಹಳ್ಳಿಯಾಗ ಈಗ ಅದು ಅಲ್ವೇ ಕಡಿಮೆ ಸಾಕತೈತಿ. ಈಗ ಬಿಲ್ಡಿಂಗ್ ಜಾಸ್ತಿ ಆಗುತ್ತೆ. ಬಿಲ್ಡಿಂಗ್ ಆದ್ರೂ ಹಿಂಗೆ ಮಡಿಗೆ ಮಾಡ್ಸಂಗಿಲ್ಲ, ಹಂಗೆ ಜಸ್ಟ್ ಮಡಿ ಅಂತಂದ್ರೆ ಈ ಕಂಬ ತೊಲಿ ಇರಂಗಿಲ್ಲ. ಹಾಗಾಗಿ ಹಾಕ್ತಾರೆ. ಈಗ ನಾವು ಮಡಿಗೆ ಮನೆ ಏನಾಗುತ್ತೆ ಅದಕ್ಕೆ ಬೋದು ಸಿಂಬಿ ನಾಗಂಡಿ ಎಲ್ಲ ಬರ್ತವೆ. ಅದು ಜಾಸ್ತಿ ಆದ್ರೆ ಹಂಗೆ ಏನೂ ಇರೋಂಗಿಲ್ಲ. ಇಂಥ ತೊಲಿ ಬಂದಿರೋಲ್ಲ, ಇಂಥ ಕಂಬ ಇರೋಂಗಿಲ್ಲ, ನಾಗಂದಿರೋದಿಲ್ಲ. ಅದು ನಾವು ಒಂದು ಶಾರ್ಟ್ ಹಾಕಿದ್ರಿ ಇಲ್ಲಿಂದ ಈ ಮನೆ ಒಬ್ನಿಗೆ ಬಂದಾಗ ಭಾಳ ಆ ಮನೆ ಅವಾಗ ಈ ಮನೆ ನೋಡಿ ಎಲ್ಲರೂ ಕೇಳಿದ್ರೆ ಎಷ್ಟು ಚೆಂದ ಐತ್ರಿ ನಿಮ್ಮ ಮನೆ ಅಂತೇಳಿ. ಹಾಗಾಗಿ ನೋಡ್ರಿ ಈ ರೀತಿಯಾಗಿ ಐತಿ ಮನೆ, ಮಡ್ಗಿ ಮನೆ ಅಲ್ವಾ. ನೋಡಿ ಮನೆ ನಮ್ಮ ಅವ್ನ ಕನಸಿನ ಮನೆ. ನಾವು ಮಣ್ಣು ಹಾಕೋಕಂದ್ರೆ ಆ ಮಣ್ಣು ಮತ್ತೆ ಕಾಂಕ್ರೀಟ್ ಹಾಕೋದ್ ಮ್ಯಾಗ ಪೂರ್ತಿ ಮೇಲೆ ಎಲ್ಲವೂ ಈಗ ಹೆಂಗೆ ನಾವು ಬಿಲ್ಡಿಂಗ್ ಮನೆ ಇರ್ತಾರೆ ಮಾಡ್ಕೊಂಡಾರ. ಯಾಕಂದ್ರೆ ಅದು ಮಣ್ಣಿನ ಮೇಲೆ ಬಿಟ್ರ ಸೋರ್ತಿರ್ತೈತಿ. ಅದು ಮತ್ತೆ ಮಳೆಗಾಲದಾಗ ಮಣ್ಣು ಜಂತನ ಇರ್ತೈತಿ, ಹಾಗಾಗಿ ಸ್ವಲ್ಪ ಮಾಡ್ರನ್ನ ಟೆಕ್ನಿಕ್ ಕಾಂಕ್ರೀಟ್ಗೆ ಏನು ಹಾಕ್ತಾರ, ಇದಕ್ಕೆ ಆರ್ಸಿಸಿಗೆ ಏನು ಹಾಕ್ತಾರ ಅದ್ರ ಮ್ಯಾಗ ಕಟ್ಗೆ ಮ್ಯಾಗ ಹಾಕೈತಿ. ಅದ್ರ ರಾಡ್ ಹಿಡಿದು ಹಾಕಿ ಆಮೇಲೆ ಪಾಟಿಕಲ್ ಹಾಕಿ ರಾಡ್ ಹಿಡಿದು ಆಮೇಲೆ ಕಾಂಕ್ರೀಟ್ ಹಾಕೈತಿ. ನೀವು ಹಳೆ ವಿಡಿಯೋಸ್ ಎಲ್ಲ ನೋಡ್ರಿ. ನಾ ಈ ಮನೆ ಮಾಡೋ ಬಂದೀನಿ, ಆಲ್ಮೋಸ್ಟ್ ವಿಡಿಯೋ ಹಾಕೀನಿ. ನೋಡಿಲ್ಲ ಅಂದ್ರೆ ನೋಡ್ರಿ ಹೆಂಗಿತ್ತು ಈ ಮನೆ ಅಂತೇಳಿ.
ಒಟ್ಟಿನಲ್ಲಿ ಈ ರೀತಿಯಾಗಿ ಐತೆ ನೋಡ್ರಿ ನಮ್ಮದು ಫುಲ್ ಟೌರ್ ಮನೆ ಹೋಮ್ ಟೂರ್. ನಿಮಗೆಲ್ಲ ಇವ್ರು ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಮೇಲೆ ಹೊರಗಡೆ ಇದೆಲ್ಲ ಅಲ್ಲೊಂದು ಸ್ವಲ್ಪ ಐತೆ ತೋರಿಸ್ತೀನಿ ಬರ್ರಿ. ಒಳಗಡೆ ಅಂತ ಇಷ್ಟ ಐತಿ. ಮತ್ತು ಇದು 2 ಥರನೂ ಮಾಡ್ತಿದ್ರಿ, POP ಐತಿ, ಇದನ್ನೂ ಐತಿ. ಆದ್ರೆ ಅವ್ರು ಏನು ಮಾಡಿರ್ತಾರೆ ಇದನ್ನ ಜಾಸ್ತಿ ಹಾಕೊಳ್ಳಲ್ರಿ POP. ನಾನು ಈಗ ಜಸ್ಟ್ ವಿಡಿಯೋ ಮಾಡೋಕ್ಕೋಸ್ಕರ ಇಷ್ಟ ಐತಿ. ನಮಗೂ ಇಷ್ಟು ಲೈಟ್ ಇಷ್ಟ ಹಚ್ಚಿಸ ಕೊಡಲ್ಲ ಯಾವತ್ತು. ಈಗ ವಿಡಿಯೋ ಸಲುವಾಗಿ ಹಾಕ್ಸಿನಿ ಹಾಂ ಮಾಡಿ ನಾವು ಹಿಂಗೆ ಇರ್ತದೆ ಇದು. ನಾವು ಪ್ಯಾಟರ್ನರು 24/7 ಉರಿಸ್ತಿದ್ರಿ ಕರೆಂಟ್. ಇವ್ರು ಮಾತ್ರ ಉರ್ಸೋದಿಲ್ಲ. ನಮ್ದು ಫ್ರಿಜ್ ಒಂದು ಐತಲ್ರಿ ಕರೆಂಟ್ ಬಿಲ್ ಭಾಳ ಬರುತ್ತೆ. ಈಗ ಇಲ್ಲಿ ಹೊರಗಡೆ ಇಲ್ಲಿ ಟ್ಯಾಂಕರ್ ಮಾಡೈತ್ರಿ. ಇಷ್ಟು ಜಾಗ ಬಿಟ್ಕೊಂಡಿವಿ ಇರಲಿ ಬ್ಯಾಸಿಗೆಗೆ. ಇಲ್ಲೇ ತೆಂಗಿನ ಗಿಡ ಐತಲ್ರಿ, ಗಾಳಿ ಪಾಳಿ ಚೆಂದ ಬರ್ತಂತ ಇದಿಷ್ಟು ಜಾಗ ಬಿಟ್ಟಾರ. ಇಲ್ಲಿ ನೀರಿಂದು ಹೌಸ್ ಅಂತ ಹೇಳ್ತಾರೆ ಮಾಡ್ಸೈತಿ. ಇದಂತೂ ವಾಶ್ರೂಮು. ಇಲ್ಲಿಂದ ಬಂದು ಬೇಕಾಗುತ್ತೆ ಒಂದು ನಳ ಕೊಡ್ಸೈತಿ. ಮುಸ್ರಿ ತಿಕ್ಕಂತ ಕುಂತ್ಸನವ ಅಲ್ಲ ಯಾಕವ್ವ ಅಲ್ಲಿ ಹೋಗ್ಕೊಂಡು ಹೌದು ಇದ ಬೇಕಿತ್ತು ಮುಸ್ರಿ ತಿಕ್ಕ. ಹಂಗೆ ಇಲ್ಲಿ ನೀರು ಇದಕ್ಕೆ ಬರುತ್ತೆ ಅಂತ ಟ್ಯಾಂಕಿಗೆ ಬರ್ತಂತ ಒಂದು ಇಟ್ಟಂಗಿ ಇಟ್ಟಂಗಿ ಕಟ್ಟಿಸ್ಬೇಕು. ಕಟ್ಸಿದ್ರೆ ಮುಸ್ರಿ ತಿಕ್ಕಕ್ಕ ಬಟ್ ಇಲ್ಲೇ ಮಾಡ್ಸನವ ಆಕೆ ಹತ್ತದ ಇಲ್ವಾ ಅದೇನು ರೋಡಿಗೆ ಕುಂತಾರದು ಬೇಡ ಸರಿನಾ ಅನ್ಸಲ್ಲ. ಅದು ಯಾಲ ಏರಿಗಿಲ್ಲಪ್ಪ ಜಾಗ ನಮ್ಮ ಅನಿವಾರ್ಯ ಅದ. ಇಷ್ಟು ದಿವಸ ಅಂತ ಮಾಡ್ತಿದ್ರೆ ಈಗ ಎಲ್ಲಾನು ಮಾಡ್ಸ್ಕೊಂಡು ಅಲ್ಲೇ ಕುಂದ್ರ ಸರಿ ಅನ್ಸಲ್ಲ. ಒಂದು ಇಟ್ಟಂಗಿ ಇದೆ ನಾವು ಮಾಡಿ ಕಟ್ ಅಂತಂದು ನಾನು ಇಷ್ಟು ಕಟ್ಟಿದ್ರ ಇಲ್ಲೇ ಬಟ್ಟಿ ಹೋಗ್ಯಾನ 2 ಇಲ್ಲೇ ಹಾಕೈತ್ರಿ. ನೀರು ಇತ್ಲ ಬರ್ತೈತೆ ಅದು ಅದಕ್ಕೆ ಬಿಟ್ಟ ನಾವು ಕಟ್ಕೊಂಡು ಮಾಡ್ಬೋದು. ಒಂದು ಒಂಡಿ ಥರ ಕಟ್ಟಿರ ಬರ್ತೈತಿ. ಹಂಗಾಗಿ ಇಲ್ಲೆಲ್ಲ ನಾರಪಳ ಎಲ್ಲ ಬಿಡ್ಸೇನ್ರಿ. ನೆಕ್ಸ್ಟ್ ಇಲ್ಲೆಲ್ಲ ಮೇಲೆ ಟೆರೆಸ್ ಸ್ಟೇರ್ಕೇಸ್ ಐತೆ ಕೊಟ್ಟು ಇಲ್ಲಿ ತೋರಿಸಿ. ಇದಿಷ್ಟು ಮೇಲೆ ಹೋಗೋಕೆ ಜಾಗ ರೀ. ಇಲ್ಲೆಲ್ಲ ಈ ಸದ್ಯಕ್ಕೆ ಬಾಣ ಅಂತನಲ್ರಿ ನಮ್ಮ ಮನ್ಯಾಗ ಈಗ ಮುಗ್ದೈತಿ. ಇವೆಲ್ಲ ಅದಕ್ಕೆ ಬೇಕಾಗಿರೋಂಥ ಹಳ್ಳ್ಯಾಗ ಏನಾದ್ರು ಕುಪ್ಪುಡಿಕೆ ಅಂದೆಲ್ಲ ಇಡ್ತಾರಲ್ಲ ಅದ್ರೊಳಗಳು ಕುಳ್ಳು, ಒಬ್ಬೊಬ್ಬರು ಭರಣಿ ಏನೇನು ಅಂತಾರಲ್ರಿ, ನಾವು ಕುಳ್ಳು ಅಂತೀವಿ. ಅವು ಆಮೇಲೆ ಒಟ್ಟು ಒಲಿಗೆ ಹಚ್ಚೋ ಸಾಮಾನುಗಳು ಕಟ್ಟಿಗೆ ಅಂತಿಂಥದ್ದೆಲ್ಲ ಇಟ್ಟಾರಲ್ಲಿ. ಬರ್ರಿ ಇದು ನಮ್ಮ ಟೆರಸ್ ವಿಶಾಲವಾಗಿ ಐತ್ರಿ. ಅಲ್ಲ ಹಾಂ ನೆಲಲ್ಲಿ ಹೆಂಗಾಗತ್ತಲ್ಲ ಇಲ್ಲಿ ಅಷ್ಟೇ ಅಲ್ಲ ವಿಶಾಲವಾಗಿ ಐತ್ರಿ. ಬಟ್ಟೆ ಗಿಟ್ಟಿ ಒಣಾಕದೆಲ್ಲ ಇಲ್ಲೇ ಮಾಡ್ಕೊಂಬಿಟ್ಟಿವಿ. ಈಗ ಅಲ್ಲೆಲ್ಲ ಕೆಳಗೆ ರೋಡ್ಗೆ ಅಲ್ಲಿ ಇಲ್ಲಿ ಹಗ್ಗ ಕಟ್ತಿದ್ದೀವಿ ಮೊದ್ಲು. ಈಗ ಅದು ಯಾವುದು ಬೇಡ ಅಂತ ಎಲ್ಲ ಒಟ್ಟಿಗೆ ಎಷ್ಟರ ಬರಲಿ ಎಲ್ಲನೂ ಇಲ್ಲೇ ಹಾಕ್ಕೊಂಬಿಡ್ತೀವಿ. ಈ ರೀತಿಯಾಗಿ ಐತೆ ನೋಡ್ರಿ. ಇಲ್ಲೊಂದು ಆ್ಯಕ್ಚುಲಿ ಇಲ್ಲೊಂದು ರೂಮ್ ಮಾಡ್ಬೇಕಂತೇಳಿ ಅಂದ್ಕೊಂಡಿವ್ರಿ. ಬರ್ತಾನೆ ಫ್ಯೂಚರ್ ಒಳಗೆ ಎದಕ್ಕಾರ ಬರ್ತಂತೆ ಅಂದ್ಕೊಂಡಿವಿ. ಶೋರೂಮ್ ಅಲ್ಲ, ಒಂದು ಹಂಗೆ ಎಕ್ಸ್ಟ್ರಾ ಸಿಂಗಲ್ ರೂಮ್ ಮಾಡ್ಬೇಕನ್ನ ಐತ್ರಿ. ಗೊತ್ತಿಲ್ಲ ಯಾವ ಮಾಡ್ತಾನೆ, ನಮ್ಮ ತಮ್ಮ ನೋಡ್ಬೇಕು. ಈ ರೀತಿಯಾಗಿ ಐತೆ ನೋಡ್ರಿ ನಮ್ಮ ತವ್ರ ಮನೆಗೆ ಹೋಮ್ ಟೂರ್. ನಡಿ ಬಾಗಿಲು ಡಿಸೈನ್ ನೋಡ್ರಿ ಎಷ್ಟು ಚಂದ ಐತಿ. ಹಾಂ ಈ ರೀತಿ ಐತೆ ನೋಡ್ರಿ ನಮ್ಮ ಮನೆ ಹೋಮ್ ಟೂರ್. ಹೋಪ ಫುಲ್ ಲುಕ್ಕು ಈ ಥರ ಐತೆ ನೋಡ್ರಿ. ಹೌದು ಸುಭದ್ರ ಮಗ ಅಭಿಮನ್ಯು. ಅವನ್ಗ ಗೊತ್ತಿಲ್ಲ ಕ್ರೂ ಒಂದು ಸೇರ್ಸ್ಯಾರ ನಡುವ. ಈಗ ನೋಡ್ರಿ ಸಂಜೆ ಐತಿ, ಟೀ ಟೈಮು. ಚಹಾ ಮಾಡಿ ಈಗ ಸೋಸಿ ಕೊಡಬೇಕು. ಸರಿ ಕಂದಮ್ಮ ಸರಿಯೋ. ಇಷ್ಟೊತ್ತು ಇವ್ರ ಮಾವನ ಜೊತೆ ಆಟ ನಡೆದೈತಿ. ಇವ್ರು ಹಾಂ ನಿನ್ನ ಕಪ್ಪಿಗೆ ಫಸ್ಟ್ ಅಲ್ಲ, ಫಸ್ಟ್ ಅಜ್ಜಿಗೆ ಹಾಕೋದು. ಮೇಲೆ ಸಪ್ಪಿರುತ್ತಲ್ಲ ಅದು ಸ್ವಲ್ಪ
ಸರಿ ಸರಿ ಹಾಂ ಎತ್ತು ಆ ಕಡೆ ಇಡು ಎತ್ತು ಹಾಂ ಬೇರೆದು ಗಿಡ ಹಾಂ ನಿಂದ ಸರಿ ಸಾಕು ಇದು ಗಿಡಿ ಪ್ರೀತು ಸರಿ ಹಾಂ ಆ ಕಡೆ ಮಾಮಾಗದು ಬಿಡು ಹಾಂ ಇದು ದೊಡ್ಡ ಅಮ್ಮನಗ ಸೀದಡಿ ಕರೆಕ್ಟ್ ಆಯ್ತು ನೋಡಿ ಇದಿಷ್ಟು ದೊಡ್ಡ ಮಗ ನಾನೇ ಅಜ್ಜ ಅಂತೂ ಬರಲ್ಲ ಈಗ ಇವತ್ತು ಮಂಗಳವಾರ ಅಲ್ರಿ ಗುಡಿಯಾಗ ಇರ್ತಾರೆ ಅವ್ರ ರೂಮಲ್ಲಿ ರಾತ್ರಿ ಬರ್ತಾರೆ ನಡ್ರಿ ಬಿದ್ದಿರೆ ಬಿದ್ದಿರೆ